ಮನೆಗಳ್ಳತನ ಹಾಗೂ ಹಸು ಕಳ್ಳತನ ಪ್ರಕರಣವನ್ನ ಭೇದಿಸಲು 4 ಆರೋಪಿಗಳನ್ನು ಬಂಧಿಸುವಲ್ಲಿ ಹುಬ್ಬಳ್ಳಿಯ ಬೆಂಡಿಗೇರಿ ಪೊಲೀಸ್ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಹುಬ್ಬಳ್ಳಿಯ ಮಂಟೂರು ರಸ್ತೆಯಲ್ಲಿ ಮಿಲ್ಲತ್ ನಗರದಲ್ಲಿ ಮನೆಗಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದ ಸಮೀರ್ ಬೇಪಾರಿ ಎಂಬ ಕಳ್ಳನನ್ನ ಇನ್ಸ್ಪೆಕ್ಟರ್ ಎಸ್ಆರ್ ನಾಯಕರ ಅವರ ನೇತೃತ್ವದಲ್ಲಿ ವಿಶೇಷ ತಂಡವೊಂದನ್ನು ರಚಿಸಿ ಕೆಲವೇ ದಿನಗಳಲ್ಲಿ ಬಂಧನ ಮಾಡಿ ಆತನಿಂದ 12 ಗ್ರಾಂ ಚಿನ್ನ, 40 ಗ್ರಾಂ ಬೆಳ್ಳಿಯನ್ನ ವಶಕ್ಕೆ ಪಡೆದು ಮಾಲೀಕರಿಗೆ ಒಪ್ಪಿಸುವ ಕೆಲಸವನ್ನ ಮಾಡಿದ್ದಾರೆ. ಇನ್ನೊಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹುಬ್ಬಳ್ಳಿ ಬೆಡ್ನಾಳದಲ್ಲಿ ಪ್ರಕಾಶ ಪಾಟೀಲ ಎಂಬುವವರ ಮನೆಯಲ್ಲಿ 2 ಹಸುಗಳನ್ನು ಕದ್ದು ಹಾವೇರಿ ಜಿಲ್ಲೆಯ ದನಗಳ ಸಂತೆಯಲ್ಲಿ ಮಾರಾಟಕ್ಕೆ ಮುಂದಾಗಿದ್ದ 3 ಕಳ್ಳರನ್ನ ಬೆಂಡಿಗೇರಿ ಪೊಲೀಸ್ ಠಾಣೆಯ ಪೊಲೀಸರು ಬಂಧನ ಮಾಡಿದ್ದಾರೆ. ಬರೋಬ್ಬರಿ 80,000 ಬೆಲೆ ಬಾಳುವ 2 ಹಸುಗಳನ್ನು ಕದ್ದು ಹಾವೇರಿಯಲ್ಲಿ ಮಾರಾಟಕ್ಕೆ ಮುಂದಾಗಿದ್ದ ನಾಗರಾಜ ಪಾಟೀಲ, ಬಸ್ಸುಕಟ್ಟಿ ಬಿಡ್ನಾಳ, ರಿಯಾಣ ರೋನಾ ಎಂಬಾತರನ್ನ ಬಂಧನ ಮಾಡಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ. ಇನ್ನು ಹಸು ಮಾರಾಟ ಮಾಡುವ ಮುನ್ನ ಕಳ್ಳರು ಯೂಟ್ಯೂಬ್ ಚಾನೆಲ್ಗೆ ಇಂಟರ್ವ್ಯೂ ಕೊಟ್ಟಿದ್ರು. ಆ ವಿಡಿಯೋ ಈಗ ಸಖತ್ ವೈರಲ್ ಆಗಿದೆ. ಜರ್ಸಿ ಕ್ರಾಸ್ ಏನ್ ರೇಟ್ ಹೇಳಿದ್ರಿ? ಎಷ್ಟಕ್ಕಾಯ್ತು? ಅದು 28 28 ನಿಮ್ದು ಹಾವೇರಿನಾ? ಸೋಲ್ಡ್ ಔಟ್ ಆಯ್ತು. ಓಕೆ ಓಕೆ, ಒಳ್ಳೇದಪ್ಪ, ಇದು ಚೆನ್ನಾಗಿ ಹಾವೇರಿ ಹೌದಾ? ನಿಮ್ ಹತ್ರ ಇನ್ನು ಹಸುಗಳಿದಾವ ನಿಮ್ಮ ಹತ್ರ? ಹೆಸರು ಅಂತ ಹೇಳಿ ಹಸು ಕದ್ದು ಹಳ್ಳಕ್ಕೆ ಬಿದ್ದ ಕಳ್ಳರ ಕತೆ ನೋಡಿದ ಹುಬ್ಬಳ್ಳಿ ಜನರು ಇಂಥವರಿಗೆ ಕಠಿಣ ಶಿಕ್ಷೆ ಆಗಲಿ ಎಂದಿದ್ದಾರೆ. ಇನ್ನು 2 ಪ್ರಕರಣವನ್ನ ಕಡಿಮೆ ಅವಧಿಯಲ್ಲಿ ಭೇದಿಸಿದ ಬೆಂಡಿಗೇರಿ ಠಾಣಾ ಪೊಲೀಸ್ ಇನ್ಸ್ಪೆಕ್ಟರ್ ಶಶಿಧರ್ ನಾಯ್ಕ ಹಾಗೂ ಸಿಬ್ಬಂದಿಗಳ ಕಾರ್ಯಕ್ಕೆ ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸ್ ಕಮಿಷನರ್ ಹಾಗೂ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ವರದಿ ರಾಜು ಮುದುಗಲ್, ಹುಬ್ಬಳ್ಳಿ. ಮೀಡಿಯಾ ನೆಟ್ವರ್ಕ್.